ಆದರೆ ನಿನ್ನ ಮನದೊಳಗಿನ ಕೊಳೆಯನ್ನು ಮಾತ್ರ ನೀನು ಕಳಚಿಕೊಳ್ಳುತ್ತಲೇ ಇಲ್ಲ. ಯಾವಾಗ ಮಡಿಯಾಗುವುದು? ನಾನು ಇಳೆಯ ಪಾಲಕನ ಹೆಂಡತಿ, ರೂಢಿ ಪಾಲಕ. ಉಳಿದವರು ಹೇಗೆ ಬದುಕಬೇಕು ಬಾಳಬೇಕೆನ್ನುವಂಥ ನಿಯಮವನ್ನು ನಮ್ಮ ದೇಶದವರಿಗೆ ಹೇಳಬಲ್ಲಂತ ಸ್ಥಾನಾಪನ್ನ ವ್ಯಕ್ತಿಯ ಹೆಂಡತಿ ನಾನು. ಹಾಗಾದರೆ ನಾನೇ ನಿಯಮವನ್ನು ತಪ್ಪಕೂಡದಲ್ಲ. ನಿನ್ನ ಪ್ರೇಯಸಿ ಮತ್ತೊಬ್ಬನ ಹೆಂಡತಿಯಾಗಬಹುದು, ಆದರೆ ಯಾರದ್ದೋ ಹೆಂಡತಿನ ಮತ್ತೆ ಪ್ರೇಯಸಿಯಾಗಿ ಹೊಂದುವಂತ ಅಪೇಕ್ಷೆ ಯಾವ ಕಾಲಕ್ಕೂ ಇಟ್ಟುಕೊಳ್ಳಬೇಕು, ಯಾರು ಇಟ್ಟುಕೊಳ್ಳಲೂ ಕೂಡ. ಹಾಗೆ ಅವತ್ತೇ ಹೇಳಿದ್ದೀನಿ, ನನ್ನ ಅಣ್ಣ ನೀನು ಎನ್ನುವ ಹಾಗೆ. ಹಾಗೆ ಯಾವ ನಾನಿನ್ನು ಯಾವ ಕಾಲಕ್ಕೂ ಗೆಳತಿಯಾಗಿ ನನಗೆ ನಾನು ಸಿಗುವಳೆಯೇ. ಹೌದು, ಹೇಗೂ ದೂರ ಹೋಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಯಾವಳಾದರೂ ಒಳ್ಳೆಯವಳನ್ನು ಮದುವೆಯಾಗಿ ಆ ಬಳಿಕ ಅವಳನ್ನು ಪ್ರೀತಿಸಿ ಮದುವೆಯಾಗಿ ಹೋಗುತ್ತೇನೆ. ಯಾಕಂದ್ರೆ ನೀನು ಪ್ರೀತಿಸಿಕ್ಕೆ ಗೊತ್ತೇ ಇಲ್ಲ. ಮದುವೆಯಾದ ಮೇಲಾದ್ರೂ ಪ್ರೀತಿಸುವಂತ ಒಂದು ಯೋಚನೆಯನ್ನು ಮಾಡಿ ಒಳ್ಳೆ ಹೆಂಡತಿ ಸ್ಥಾಪನೆ ಆಯ್ತಪ್ಪ, ದೇವರು ಕೊಟ್ಟರೆ ಕೊಡ್ತಾನೆ. ದೇವರು ಎಂತ ಗೊತ್ತಾಗಿದೆ, ಮೇಲಿರ್ತಾನಂತಾನೆ, ಒಳಗಿರ್ತಾನೆ, ಒಳಗೂ ಇರ್ತಾನ. ಇಲ್ಲಿ ಅದಕ್ಕೆ ಅಲ್ವ ದೇವರಂತ ಮನಸ್ಸು ನಮ್ಮ. ಅದು ನಾವು ಹೇಳಿಕೊಳ್ಳುವುದಲ್ಲ, ಮತ್ತೊಬ್ಬರು ಗುರುತಿಸಬೇಕಾದ. ಅರ್ಥ ಆಯ್ತೇನು? ಗುರುವಿಗೆ ಪಾಠ ಮಾಡಬೇಕಾದ ಇವತ್ತೇ ಬರ್ತದೆ. ಕೈ ಮುಗಿದು ಕೇಳಿಕೊಳ್ತೀನಿ, ಯಾವ ಕಾಲಕ್ಕೂ ಗೆಳತಿಯಾಗಿ ಹತ್ತಿರ ಬಾಗಿ ಕೇಳಿಕೊಳ್ಬೇಕು. ಹಾಗಾದ್ರೆ ಹತ್ತಿರ ಬರ್ತೀನಿ. ಅಣ್ಣನ ಬಳಿ ಬರುವ ತಂಗಿಯಂತೆ, ತಂದೆಯ ಬಳಿಗೆ ಬರುವಂತಹ ಮಗಳಂತೆ, ಮಾವನ ಬಳಿ ಬರುವ ಸೊಸೆಯಂತೆ ನಿನ್ನ ಎದೆಗೆ ನಾನು ತಲೆಯಾಗಿದ್ದು ಪ್ರೀತಿಯಿಂದ ನೆಮ್ಮದಿಯಿಂದ ನನ್ನ ತಲೆಯ ನೇವರಿ ಒಂದು ಆಶೀರ್ವಾದ ಮಾಡಿ. ಆವಾಗಲಾದರೂ ನಿಮಗೆ ಭಾಗಬೇಕು ಏನೆಂದು ಸ್ವಲ್ಪ ಆದರೂ ಅರ್ಥ ಆಗುತ್ತೆ, ಸಂಬಂಧಗಳ ಮೌಲ್ಯ ನಿಮಗೆ ತಿಳಿದಿತ್ತು ಎನ್ನುವ ಭಾವನೆಯಿಂದ ನಿಮಗೆ ತಲೆಯಾಗಿಸುತ್ತೇನೆ. ಅಣ್ಣ ಅಣ್ಣ